ಅಮೆರಿಕ ದಾಳಿ. ಹೋರ್ಮುಜ್ ಜಲಸಂಧಿ ಮೇಲಿನ ನಿಯಂತ್ರಣ ವಿಚಾರವಾಗಿ ಅಮೆರಿಕ ಮತ್ತು ಇರಾನ್ ಮಧ್ಯ ಸಂಘರ್ಷ ತೀವ್ರಗೊಂಡಿದ್ದು ಉಭಯ ದೇಶಗಳು ಪರಸ್ಪರ ದಾಳಿಯನ್ನು ವಿಸ್ತರಿಸಿದೆ. ಇರಾನ್ ವಿರುದ್ಧದ ವೈಮಾನಿಕ ದಾಳಿಯನ್ನು ಅಮೆರಿಕ ತೀವ್ರಗೊಳಿಸಿದೆ. ದಕ್ಷಿಣ ಇರಾನ್ನಲ್ಲಿನ ಸೇತುವೆಗಳು, ವಿದ್ಯುತ್ ಮೂಲಸೌಕರ್ಯಗಳು ಮತ್ತು ಚಾಬಹಾರ್ ಬಂದರಿನ ಟವರ್ ಅನ್ನು ಗುರಿಯಾಗಿಸಿಕೊಂಡು ಶುಕ್ರವಾರ ಬೆಳಗ್ಗೆ ದಾಳಿ ನಡೆಸಿದೆ. ದಾಳಿಯಲ್ಲಿ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಂದರಿನ ಗೋಪುರವು ಕೇವಲ ವಾಣಿಜ್ಯ ಸಂಚಾರದ ಕಣ್ಗಾವಲಿಗೆ ಬಳಕೆ ಆಗ್ತಾ ಇತ್ತು ಅಂತ ಇರಾನ್ ತಿಳಿಸಿರೋದು. ಇರಾನ್ ಈ ಬಂದರನ್ನ ಭಾರತದ ಬೆಂಬಲದೊಂದಿಗೆ ನಿರ್ವಹಿಸ್ತಾ ಇತ್ತು. ಬಂದರ್ ಖಮೀರ್ ನಗರದ ಮೇಲೆ ದಾಳಿ ನಡೆದಿದೆ. ಬಂದರ್ ಅಬ್ಬಾಸ್ ನಗರದ ವಿಮಾನ ನಿಲ್ದಾಣ ಮತ್ತು ರೈಲು ನಿಲ್ದಾಣಗಳ ಮೇಲೂ ಕೂಡ ದಾಳಿ ನಡೆದಿದೆ ಅಂತ ಇರಾನ್ ಮಾಧ್ಯಮಗಳು ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಬಿತ್ತರಿಸಿವೆ. ಹೋರ್ಮುಜ್ ಜಲಸಂಧಿಯ ಮೇಲಿನ ಇರಾನ್ ಹಿಡಿತವನ್ನು ಸಡಿಲಗೊಳಿಸೋಕೆ ಒತ್ತಡ ಹೇರುವ ಸಲುವಾಗಿ ಇರಾನ್ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದರ ಭಾಗವಾಗಿ ಅಮೆರಿಕ ಸೇನೆಯು ವೈಮಾನಿಕ ದಾಳಿಗಳನ್ನು ತೀವ್ರಗೊಳಿಸಿದೆ. ಸೇನಾ ಶಸ್ತ್ರಾಸ್ತ್ರಗಳ ಸಾಗಣೆ ಮತ್ತು ದೇಶದ 9 ಕೋಟಿ ಜನರಿಗೆ ಅಗತ್ಯವಿರುವ ವಸ್ತುಗಳ ಪೂರೈಕೆಗೆ ಅಡ್ಡಿಪಡಿಸುವ ಉದ್ದೇಶದಿಂದ ದಾಳಿಯನ್ನು ಅಮೆರಿಕ ಇನ್ನಷ್ಟು ತೀವ್ರಗೊಳಿಸುವಂತ ಸಾಧ್ಯತೆ ಇದೆ. ಅಮೆರಿಕವು ಜೂನ್ 22ರಿಂದ ನಡೆಸಿರುವಂತಹ ದಾಳಿಯಲ್ಲಿ ಕನಿಷ್ಠ 38 ಮಂದಿ ಮೃತಪಟ್ಟಿದ್ದು 400 ಮಂದಿ ಗಾಯಗೊಂಡಿದ್ದಾರೆ ಅಂತ ಇರಾನ್ನ ಆರೋಗ್ಯ ಸಚಿವಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ. ಸೊ ಅಲ್ಲಿಗೆ ಈಗ ಜಾಗತಿಕವಾಗಿ ನೀವು ಎಲ್ಲರೂ ಮತ್ತಷ್ಟು ಸಮಸ್ಯೆಗಳನ್ನು ಎದುರಿಸಬಹುದಾದ ಸಾಧ್ಯತೆಗಳಿದೆ. ಯಾಕಂದರೆ ಈ ಯುದ್ಧದ ವಾತಾವರಣ ಜಾಸ್ತಿ ಆಗ್ತಾ ಇರೋದ್ರಿಂದ ಮತ್ತು ಜಾಗತಿಕ ಮಟ್ಟದಲ್ಲಿ ನಮಗೆ ಈ ತೈಲ ಸಿಲಿಂಡರು ಇದ್ರ ಬೆಲೆ ಎಲ್ಲ ಜಾಸ್ತಿ ಆಗೋದು ಈ ಥರದ್ದೆಲ್ಲ ಆಗಬಹುದಾದ ಸಾಧ್ಯತೆ ಇದೆ. ಇನ್ನು ನೋಡಿ, ಕಡಿಮೆ ವಿದ್ಯುತ್ ಬಳಕೆಗೆ ಇರಾನ್ ಕರೆ ಕೊಡ್ತಾ ಇದೆಯಂತೆ. ವಿದ್ಯುತ್ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸಿರುವುದನ್ನು ಖಚಿತಪಡಿಸಿರುವಂಥ ಇರಾನ್ನ ಇಂಧನ ಸಚಿವಾಲಯ ದಕ್ಷಿಣ ಪ್ರಾಂತ್ಯಗಳಲ್ಲಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವಂತೆ ಜನರಿಗೆ ಅವ್ರು ಮನವಿ ಮಾಡ್ಕೊಂಡಿದ್ದಾರೆ. ಒಂಚೂರು ಕಮ್ಮಿ ಲಿಮಿಟಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣ ಪ್ರಾಂತ್ಯಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಸೋಕೆ ಅನುಗುಣವಾಗುವಂತೆ ಗರಿಷ್ಠ ವಿದ್ಯುತ್ ಬೇಡಿಕೆಯ ಸಂದರ್ಭದಲ್ಲಿ ಏರ್ ಕಂಡೀಷನರ್ಗಳನ್ನು ಆಫ್ ಮಾಡುವಂತೆಯೂ ಸಚಿವಾಲಯ ತಿಳಿಸಿದೆ. ಇನ್ನು ಅಮೆರಿಕದ ವಿಮಾನ ಧ್ವಂಸ ಆಗಿದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಜೋರ್ಡನ್ ವಾಯುನೆಲೆಯಲ್ಲಿದ್ದಂಥ ಅಮೆರಿಕದ ಹಲವು ಯುದ್ಧ ವಿಮಾನಗಳನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿ ಹೊಡೆದುರುಳಿಸಲಾಗಿದೆ ಅಂತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಖಚಿತಪಡಿಸಿದೆ. ಒಮಾನ್ನಲ್ಲಿರುವಂಥ ಅಮೆರಿಕದ 2 ರೇಡಾರ್ ಕೇಂದ್ರಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ಈ ಪೈಕಿ ಒಂದು ರೇಡಾರ್ ಕರಾವಳಿ ಪ್ರದೇಶದ ಕಣ್ಗಾವಲಿಗೆ ಹಾಗೂ ಮತ್ತೊಂದು ವಾಯು ಪ್ರದೇಶದ ಕಣ್ಗಾವಲಿಗೆ ಬಳಕೆ ಆಗ್ತಾ ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇರಾನ್ನವರು ನಾವು ಏನು ಸುಮ್ಮನೆ ಇಲ್ಲ, ಅಮೆರಿಕ ಹೇಳ್ತಾ ಇರೋ ಥರ ಓನ್ಲಿ ಅಮೆರಿಕದಿಂದ ಅಟ್ಯಾಕ್ಸ್ ಆಗ್ತಾ ಇರೋದಲ್ಲ, ನಾವು ಕೂಡ ಅದಕ್ಕೆ ಉತ್ತರ ಕೊಡುವಂತೆ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಉತ್ತರ ಕೊಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಮಾತುಕತೆಗೆ ಮನವಿ ಅಂತ ಹೇಳ್ತಾ ಇರೋದು, ಇದರಲ್ಲಿ ಯಾರ್ದು ಸತ್ಯ ಯಾರ್ದು ಸುಳ್ಳು ಅನ್ನೋದೇ ಸಮಸ್ಯೆ. ಟ್ರಂಪ್ ಹೇಳ್ತಾರೆ ಮಾತುಕತೆಗೆ ಅವ್ರು ಹಾತುರಿತಾ ಇದ್ದಾರೆ, ಕಾಯ್ತಾ ಕೂತಿದ್ದಾರೆ ಅಂತ. ಇರಾನ್ ಅವ್ರು ಹೇಳ್ತಾರೆ ನಮಗೆ ನೆಸೆಸಿಟಿಯೇ ಇಲ್ಲ ಅಂತ. ಈಗ ನೋಡಿದ್ರೆ ಮತ್ತೆ ಮಾತುಕತೆಗೆ ಮನವಿ ಅಂತೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧವನ್ನು ಅಂತ್ಯಗೊಳಿಸುವ ಸಲುವಾಗಿ ಮತ್ತೊಮ್ಮೆ ಸಂಧಾನ ಮಾತುಕತೆಯಲ್ಲಿ ಭಾಗಿಯಾಗುವಂತೆ ಅಮೆರಿಕ ಮತ್ತು ಇರಾನ್ಗೆ ಚೀನಾ ಹಾಗೂ ಪಾಕಿಸ್ತಾನ ವಿದೇಶಾಂಗ ಸಚಿವರು ಮನವಿ ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತದೆ. ಇದು ಜಾಗತಿಕವಾಗಿ ಆಗುವಂತ ಸಮಸ್ಯೆ ಅಲ್ವಾ, ಹಾಗಾಗಿ ಬೇಡ ಸಾಕು, ಈ ಯುದ್ಧವನ್ನು ನಿಲ್ಲಿಸ್ಬಿಡಿ, ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗ್ಬೇಕಾಗತ್ತೆ, ಮತ್ತೊಂದ್ಸತಿ ಮಾತುಕತೆ ಕೂರೋಣ ಅಂತ. ಇವ್ರು ಅದೆಷ್ಟು ಸತಿ ಕೂರಿಸ್ತಾರೋ, ಅದೆಷ್ಟು ಸತಿ ಕಿತ್ತೋಗುತ್ತೋ, ಅದೇನು ಕಥೆಯೋ ಗೊತ್ತಿಲ್ಲ. ಇವ್ರು ಅದನ್ನ ಹಿಂಗೆ ಸಂಧಾನ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇನ್ನು ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಯುದ್ಧದ ಅಂತ್ಯಕ್ಕೆ ಮಧ್ಯಸ್ಥಿಕೆ ವಹಿಸಿರುವಂಥ ಪ್ರಮುಖ ರಾಷ್ಟ್ರ ಕತಾರ್ ಸೇರಿದಂತೆ ಪಶ್ಚಿಮ ಏಷ್ಯಾದಲ್ಲಿನ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಈ ದಾಳಿಯಿಂದ ಕಟ್ಟಡದ ಅವಶೇಷಗಳು ಬಿದ್ದು ಮಗುವೊಂದು ಗಾಯಗೊಂಡಿರುವಂಥ ಘಟನೆ ನಡೆದಿದೆ. ಇನ್ನು ಬಹ್ರಾನ್ ಮತ್ತು ಕುವೈತ್ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ಇರಾನ್ 3 ಕ್ಷಿಪಣಿಗಳನ್ನು ಹೊಡೆದುರುಳಿಸಿರುವುದಾಗಿ ಜೋರ್ಡನ್ ಸೇನೆ ತಿಳಿಸಿದೆ. ಹೋರ್ಮುಜ್ ಮುಖಾಂತರ ಸಾಗ್ತಾ ಇದ್ದ ಟ್ಯಾಂಕರ್ ಒಂದರ ಮೇಲೆ ದಾಳಿ ನಡೆದಿದ್ದು ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅಂತ ಬ್ರಿಟಿಷ್ ಸೇನೆ ಹೇಳ್ಕೊಳ್ತಾ ಇದೆ. ಒಟ್ಟಿನಲ್ಲಿ ಆ ಕಡೆಯಿಂದನೂ ದಾಳಿ ಆಗ್ತಾ ಇದೆ, ಈ ಕಡೆಯಿಂದನೂ ಕೂಡ ದಾಳಿ ಆಗ್ತಾ ಇದೆ. ಇನ್ನು ಯಾವತ್ತಿಗೆ ಸರಿ ಹೋಗುತ್ತೆ, ಇನ್ನು ಎಷ್ಟು ದಿನಗಳ ಕಾಲ ಬೇಕಾಗತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನು